ಎಲ್ರಿಗೂ ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಇನ್ಸ್ಟೆಂಟ್ ಚಟ್ನಿ ಪ್ರಿಮಿಕ್ಸ್ ಮಾಡೋದನ್ನು ನೋಡೋಣ. ಸೊ ಚಟ್ನಿ ಅಂದರೆ ಯೂಶ್ವಲಿ ಮಾಡ್ತೀವಿ ಮನೇಲಿ ದೋಸೆಗೆ ಇಡ್ಲಿಗೆಲ್ಲನು. ಬಟ್ ಟೈಮ್ ಇಲ್ಲ ಅಂದಾಗ ಆಫೀಸ್ ಗೋಯಿಂಗ್ ಮಾಮ್ಸ್ಗಾಗಿರ್ಬೋದು ಅಥವಾ ಬೆಳಗ್ಗೆ ಮಕ್ಕಳಿಗೆ ಪಟ್ಟಂತ ಮಾಡಿಕೊಡ್ಬೇಕು, ಚಟ್ನಿ ಮಾಡೋಕ್ಕೆ ಆಗ್ತಾ ಇಲ್ಲ, ಕರೆಂಟ್ ಇಲ್ಲ, ಏನಾದರೂ ಬೇಕು ಅಥವಾ ಟ್ರಾವೆಲಿಂಗಿಗೆ ಏನಾದರೂ ಬೇಕು ಚಟ್ನಿ ಅಂತಂದಾಗ ಈ ದಿಢೀರಂತ ಮಾಡುವಂತಹ ಚಟ್ನಿ ಪ್ರಿಮಿಕ್ಸ್ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲೇದಾಗಿ ಇಲ್ಲಿ ನಾನು 1 ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ ಅಥವಾ ಶೇಂಗಾ ಅಂತ ಏನು ಕರಿತೀವಿ, 1 ಕಪ್ ತಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಗಿನ ಒಂದು ಸ್ವಲ್ಪ ಜಾಸ್ತಿ ಹುರ್ಗಡ್ಲೆ ಅಥವಾ ಕಡಲೆ ಪಪ್ಪು ಅಂತ ಏನು ಕರಿತೀವಿ ಅದು, ಜೀರಿಗೆ, 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಹೆಸರು ಹುಣಸೆ ಹಣ್ಣು, ಒಂದು ಸ್ವಲ್ಪ ಒಣಗಿದ ಕರಿಬೇವು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇಷ್ಟೇ, ವೆರಿ ಸಿಂಪಲ್. ನಾವು ನಾರ್ಮಲ್ ಚಟ್ನಿಗೆ ಏನು ಮಾಡ್ಕೊತೀವೋ ಅದೇ ಸೇಮ್. ಆ್ಯಂಡ್ ಇದರಲ್ಲಿ ಬೆಳ್ಳುಳ್ಳಿ ಹಾಕೋದು ಆಪ್ಷನ್, ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲೇದಾಗಿ ಒಂದು ಬಾಣಲಿಲಿ ನಾವು ತೊಗೊಂಡಿರೋ ಶೇಂಗಾನ ಅಥವಾ ಕಡಲೆ ಬೀಜ ಅಂತ ಏನು ಕರಿತೀವಲ್ವ ಅದನ್ನು ಹುರ್ಕೊಂಡ್ಬಿಡೋಣ. ಸೊ ನಾರ್ಮಲ್ ಚಟ್ನಿಗೆ ಹೇಗೆ ಹುರ್ಕೊತೀವೋ ಅದೇ ಥರನೇ ಒಂಚೂರು ಬಣ್ಣ ತಿರುಗೋವರೆಗೂ ಈಗ ಇದಾಗಿದೆ, ಇಟ್ಟು ಸಾಕು, ತುಂಬ ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ಈಗ ಇದಕ್ಕೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ನಾವು ತೊಗೊಂಡಿದ್ದೀವಲ್ವ ಹುರ್ಗಡ್ಲೆ, ಅದನ್ನು ಒಂಚೂರು ಜಸ್ಟ್ ಇದರಲ್ಲೇ ಜಸ್ಟ್ ಒಂದು ಅರ್ಧ ನಿಮಿಷ ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕು. ಆ್ಯಂಡ್ ಜೀರಿಗೆ ಏನು ತೊಗೊಂಡಿದ್ದೀವಲ್ವ, ಇಲ್ಲಿ ನಾನು ಒಂದು ಅರ್ಧ ಚಮಚ ಹಾಕ್ತಾಯಿದ್ದೀನಿ ಜೀರಿಗೆ. ಹಾಗೆ ಕರಿಬೇವು ಇದಿಷ್ಟು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರು. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಬಾಣಲಿ ಬಿಸಿ ಇರುತ್ತಲ್ವ ಅದರಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದು ಆಗಿದೆ, ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಸೊ ಇದೇ ಸೇಮ್ ಬಾಣಲಿಗೆ ಜಸ್ಟ್ ಒಂದು ಅರ್ಧ ಚಮಚದಷ್ಟು ಎಣ್ಣೆ. ನಾವು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀವಲ್ಲ ಅದು ಡ್ರೈ, ಹಾಗೆ ಎಣ್ಣೆ ಇಲ್ದಂಗೆ ಹೊಡೆದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಅರ್ಧ ಚಮಚ ಎಣ್ಣೆ ಜೊತೆಗೆ ತೊಗೊಂಡಿರೋ 4 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ಟವ್ ಆಫಲ್ಲಿ ಇಟ್ಟಿದ್ದೀನಿ. ಇದು ಇಂಡಕ್ಷನ್ ಸ್ಟವ್ ಆಗಿರೋದ್ರಿಂದ ಹೀಟ್ ಆಗೇ ಇರುತ್ತೆ. ಇನ್ ಕೇಸ್ ನಾರ್ಮಲ್ ಸ್ಟವ್ ನೀವು ಏನಾದರೂ ಯೂಸ್ ಮಾಡ್ತಿದ್ರೆ ಉರಿ ಕಮ್ಮಿ ಆಗಿದ್ರೆ ಒಂದು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಒಂದು ನಿಮಿಷ ಸಾಕು. ಈ ಚಟ್ನಿಗೆ ನಾವು ಒಣಖಾರ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಪ್ರೀಮಿಕ್ಸ್ ಆಗಿರೋದ್ರಿಂದ ಸ್ಟೋರ್ ಮಾಡಬೇಕಾಗುತ್ತೆ, ಹಾಗಾಗಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ಜೊತೆಗೆ ಇಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ವಲ್ಲ ಒಂದು 4 ಹೆಸರು, ಅದನ್ನು ಹಾಕ್ತಾ ಇದ್ದೀನಿ. ಸಾಕು, ಈಗ ತಕ್ಕೊಂಬಿಡೋಣ. ಈಗ ಇದು ಹುರ್ಕೊಂಡಿರೋದು ಒಂದು 10 ನಿಮಿಷ ತಣ್ಣಗಾಗಲಿ. ಫುಲ್ ಕಂಪ್ಲೀಟಾಗಿ ಕೂಲ್ ಆಗಬೇಕು, ನಾರ್ಮಲ್ ರೂಮ್ ಟೆಂಪ್ರೇಚರಿಗೆ ಬರಬೇಕು. ಆಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಈಗ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಸೊ ಮೊದಲೇದಾಗಿ ನಾವು ಒಣಮೆಣಸಿನ್ಕಾಯಿ ತೊಗೊಂಡಿದ್ವಲ್ವ, ಒಣಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣು, ಫಸ್ಟ್ ಇವೆರಡು ಮಾತ್ರ ನಾವು ಒಂದ್ಸತಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಪುಡಿ ಆದಾಗ ನೆಕ್ಸ್ಟ್ ಇದೆಲ್ಲ ಹಾಕಿದಾಗ ನೀಟಾಗಿ ಬ್ಲೆಂಡ್ ಆಗುತ್ತೆ ನೋಡಿ. ಈ ಥರ ಈಗ ಕರೆಕ್ಟಾಗಿ ಈ ಥರ ಕೋರ್ಸಾಗಿ ನೀಟಾಗಿ ಬ್ಲೆಂಡ್ ಆಗಿದೆ. ಈಗ ಇದಿಷ್ಟನ್ನು ಪುಡಿ ಮಾಡ್ಕೊಂಡ್ಬಿಡೋಣ. ಇದ್ರ ಜೊತೆಗೆ ನೆಕ್ಸ್ಟ್ ನಾವು ಉಪ್ಪು ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ. ಈಗ ಇದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ 1 ಚಮಚ ಮೇಲೆ ಒಂದು ಚೂರು ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ.
ಸೊ ಕಮ್ಮಿ ಆದರೆ ಹಾಕೋಬೋದು, ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗುತ್ತೆ. ಈಗ ಇದನ್ನು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಅಂದ ತಕ್ಷಣ ನೀಟಾಗಿ ನೈಸಾಗಿ ಪೌಡ್ರ್ ಬೇಡ, ಸ್ವಲ್ಪ ತರಿ ತರಿಯಾಗಿ ಇರಲಿ. ಅಂದರೆ ತೀರಾ ತರಿ ತರಿ ಇಲ್ಲದೆ ಸ್ವಲ್ಪ ಒಂಚೂರು ಹಿಂಗೆ ಮುಟ್ಟಿದ್ರೆ ಪೌಡ್ರ್ ಥರ ಇರಬೇಕು, ಆ ಥರ ಮಾಡ್ಕೊಳ್ಳೋಣ. ನೋಡಿ ಈಗ ಆಗಿದೆ, ನೋಡ್ತಾ ಇದ್ರಲ್ಲ, ತೀರಾ ನೈಸ್ ವೆರಿ ಫೈನ್ ಪೌಡರ್ ಅಲ್ಲ, ತುಂಬಾ ಕೋರ್ಸೂ ಅಲ್ಲ, ಮಧ್ಯದಲ್ಲಿದೆ. ಸೊ ಇಷ್ಟಿದ್ರೆ ಸಾಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಉಪ್ಪು ಹಾಕಿರ್ತೀವಲ್ವ, ಉಪ್ಪು ಹಾಕಿ ಗ್ರೈಂಡ್ ಮಾಡಿದಾಗ ಏನಾಗುತ್ತೆ, ಒಂದೊಂದ್ಸತಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಒಂದ್ಸತಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಕಲಿಸ್ಕೊಂಡ್ಬಿಟ್ರೆ, ಒಣಮೆಣಸಿನ್ಕಾಯಿ ಮುಂಚೆನೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅಂದರೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದೇನಾದರೂ ಒಂಚೂರು ಉಳ್ಕೊಂಡಿದ್ರೆ ನೀಟಾಗಿ ಇದಾಗುತ್ತೆ. ಇಷ್ಟಿದ್ರೆ ಸಾಕು. ನಮ್ಮ ಚಟ್ನಿ ಪ್ರಿಮಿಕ್ಸು ರೆಡಿಯಾಗಿದೆ. ನಾನು ಶೇಂಗಾ ಅಂದರೆ ಕಡಲೆ ಬೀಜನ ಹುರ್ಕೊಂಡ್ಮೇಲೆ ಮೇಲ್ಗಡೆದು ಸಿಪ್ಪೆ ತೆಗ್ದಿಲ್ಲ, ಜೊತೆಗೆ ಹಾಕಿದ್ದೀನಿ. ಯಾಕೆಂದರೆ ಸಿಪ್ಪೆಯಲ್ಲಿ ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ, ನಾರಿನಾಂಶ ಚೆನ್ನಾಗಿರುತ್ತೆ. ಸೊ ಕಡಲೆ ಬೀಜ ತಿಂದ್ರೂ ಅದೇನು ಅಷ್ಟು ಎಫೆಕ್ಟ್ ಆಗಲ್ಲ, ಸಿಪ್ಪೆ ಸಮೇತನೇ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈಗ ಈ ಟೈಮಲ್ಲಿ ನಾವು ಒಂಚೂರು ಉಪ್ಪು ಟೇಸ್ಟ್ ನೋಡಿಬಿಟ್ಟು ಕರೆಕ್ಟಾಗಿದೆಯಾ ಅಂಥೇಳಿ ನೋಡ್ಕೊಳ್ಳೋಣ. ಕರೆಕ್ಟಾಗಿದ್ದರೆ ಆ್ಯಡ್ ಮಾಡೋದು ಬೇಕಾಗಿಲ್ಲ, ಕಮ್ಮಿ ಆಗಿದ್ದರೆ ಮೇಲೆ ಒಂಚೂರು ಉದುರಿಸ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿದೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ ಈ ಥರ ಏರ್ ಟೈಟ್ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ. ನಾವು ಯಾವುದೇ ಪ್ರೀಮಿಕ್ಸ್ಗಳಾಗಲಿ ಪುಡಿಗಳಾಗಲಿ ಮಾಡ್ಕೊತೀವಲ್ಲ ಮನೆಯಲ್ಲಿ, ಅದನ್ನು ಆದಷ್ಟು ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಅದು ಶೆಲ್ಫ್ ಲೈಫ್ ತುಂಬ ದಿನ ಬರುತ್ತೆ. ಪ್ಲಾಸ್ಟಿಕಲ್ಲಿ ಒಂದೊಂದ್ಸತಿ ಹಾಕಿದಾಗ ಏನಾಗುತ್ತೆ, ವಾಸನೆ ಬಂದ್ಬಿಡುತ್ತೆ. ಹಾಗಾಗಿ ಈ ಜಾಮ್ದು ಎಲ್ಲ ಬಾಟಲ್ಸ್ ಎಲ್ಲ ಸಿಗತ್ತಲ್ವ ಹೊರಗಡೆ ನಾವು ಕೊಂಡ್ಕೊಂಡಾಗ, ಅದನ್ನು ಬಿಸಾಕೋ ಬದಲು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ರೆ ಈ ಥರ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಈ ಜಾರಲ್ಲಿ ಇಷ್ಟು ಬಂದಿದೆ ಪುಡಿ. ಸೊ ಇದು ಇನ್ಸ್ಟೆಂಟ್ ಚಟ್ನಿ ಪ್ರೀಮಿಕ್ಸು. ಸೊ ಟ್ರಾವೆಲಿಂಗ್ ಪರ್ಪಸ್, ನಾವು ಟ್ರಾವೆಲಿಂಗ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಜರ್ನಿಗೆ ಚಟ್ನಿ ಎಲ್ಲ ಮಾಡ್ಕೊಂಡು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಎಲ್ಲಿ ಲೀಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಬಲ್ ಪ್ಯಾಕಿಂಗು, ಟ್ರಿಪಲ್ ಪ್ಯಾಕಿಂಗು, ತಲೆನೋವೆಲ್ಲ ಇರುತ್ತಲ್ವ, ಅದ್ರ ಬದಲಾಗಿ ಈ ಥರ ಮಾಡ್ಕೊಂಡ್ಬಿಟ್ರೆ ಯಾವಾಗ ಬೇಕು ಅಂದ್ರೆ ಅವಾಗ ಒಂಚೂರು ಒಂದು ಕಪ್ಪಲ್ಲಿ ಹಾಕ್ಕೊಂಬಿಟ್ಟು ಒಂಚೂರು ವಾರ್ಮ್ ವಾಟ್ರ್, ಹೆಂಗೂ ಟ್ರಾವೆಲ್ ಮಾಡ್ಬೇಕಾದ್ರೆ ಕ್ಯಾರಿ ಮಾಡಿರ್ತೀವಿ, ಅಥವಾ ಮನೇಲಿ ಬೇಗ ಬೆಳಗ್ಗೆ ಅರ್ಜೆಂಟಿಗೆ ಬೇಕು ಅಂದಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಬ್ಯಾಚುಲರ್ಸ್ಗೆ, ಸೊ ಯಾರಿಗೆ ಚಟ್ನಿ ಮಾಡ್ಕೊಳಕ್ಕೆ ಬರಲ್ಲ, ಅಡುಗೆ ಈಗ ಸ್ಟಾರ್ಟ್ ಮಾಡ್ಕೊತಿರ್ತಾರೆ ಅಥವಾ ಅಬ್ರಾಡಿಗೆ ಹೋಗ್ತಾ ಇರ್ತಾರೆ, ಅವ್ರಿಗೇನಾದರೂ ಮಾಡಿ ಕಳಿಸ್ಬೇಕು ಅಂದಾಗ ಈ ಥರ ಈ ಪ್ರೀಮಿಕ್ಸ್ ಮಾಡಿ ಕಳಿಸಿದ್ರೆ ಯಾವಾಗ ಬೇಕೋ ಅವರು ಆವಾಗ ಚಟ್ನಿನ ದಿಢೀರಾಗಿ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಮಾಡ್ಕೋಬೋದು. ಏನಂದರೆ ಒಗ್ಗರಣೆ ಮಾಡ್ಕೋಬೇಕು. ಸೊ ಒಗ್ಗರಣೆ ಮಾಡ್ಕೊಂಡು ಇದು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂದೊಂದ್ಸತಿ ಹಾಳಾಗತ್ತೆ. ಅಂದರೆ ಸೊ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ವಾಸನೆ ಬರುತ್ತಲ್ವ, ಹಾಗಾಗಿ ಒಗ್ಗರಣೆ ಹಾಕಿರೋದಿಲ್ಲ. ಬನ್ನಿ ಈಗ ಇದನ್ನು ಚಟ್ನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಈಗ ನಮಗೆ ಎಷ್ಟು ಬೇಕು ಚಟ್ನಿಗೆ ನಾನು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ತೋರಿಸೋದಕ್ಕೆ. ಸೊ ಈಗ 1 ಚಮಚದಷ್ಟು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂಚೂರು ಉಗುರು ಬೆಚ್ಚ ನೀರು, ತೀರಾ ತಣ್ಣ ನೀರು ಯೂಸ್ ಮಾಡಿಬಿಡಿ, ಹಾಗೆ ತೀರಾ ಬಿಸಿ ನೀರು ಬೇಡ, ನಾರ್ಮಲ್ ಉಗುರು ಬೆಚ್ಚ ನೀರು ಒಂಚೂರು. ಚಟ್ನಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು. ಇನ್ ಕೇಸ್ ನೀವು ನಾರ್ಮಲ್ ದೋಸೆಗಾದರೆ ಗಟ್ಟಿ ಚಟ್ನಿ ಅಲ್ವಾ, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ. ಪಡ್ಡು ಅಥವಾ ಇಡ್ಲಿಗೆ ಸ್ವಲ್ಪ ನೀರು ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ. ಈ ಥರ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಡ್ರೆ ಇದಕ್ಕೆ. ಈಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇನ್ಸ್ಟೆಂಟ್ ಚಟ್ನಿ ರೆಡಿ ಆಗುತ್ತೆ. ಆವಾಗಿಂದವಾಗೆ ನೋಡಿ, 1 ನಿಮಿಷ ಕೂಡ ಆಗಿಲ್ಲ, ಜಸ್ಟ್ ನೀರು ಮಿಕ್ಸ್ ಮಾಡ್ಕೊಳ್ಳೋದು, ಒಗ್ಗರಣೆ ಕೊಡೋದು, ನಮ್ಮ ಚಟ್ನಿ ರೆಡಿಯಾಗಿದೆ. ಆಗಲೇ ಹೇಳಿದಾಗೆ ಟ್ರಾವೆಲಿಂಗ್ ಪರ್ಪಸ್ ತುಂಬಾ ಯೂಸ್ ಆಗುತ್ತೆ, ಹಾಗೆ ಬ್ಯಾಚುಲರ್ಸ್ಗೆ ಒಳ್ಳೆ ಯೂಸು. ಆ್ಯಂಡ್ ಎಸ್ಪೆಷಲಿ ವರ್ಕಿಂಗ್ ಮಾಮ್ಸ್ಗೆ ಬೆಳಗ್ಗೆ ತುಂಬ ಗಡಿಬಿಡಿಲಿ ಇರ್ತಿರಲ್ವ, ಹಾಗಾಗಿ ಇದು ತುಂಬಾ ಯೂಸ್ ಆಗುತ್ತೆ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಬೇಕಂದಾಗ, ನೀರು ದೋಸೆಗೆ, ಎಸ್ಪೆಷಲಿ ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಪಡ್ಡುಗೆ ಬೆಸ್ಟ್ ಕಾಂಬಿನೇಷನ್. ಚಟ್ನಿ ರೆಡಿಯಾಗಿದೆ.
ಒಂದ್ಸಲ ಟ್ರೈ ಮಾಡಿ ಮನೇಲಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಹೊಸ ವಿಡಿಯೋ ಜೊತೆ ಬರ್ತೀನಿ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.